ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬಹುದಾದ್ರೆ ಪಂಜಾಬ್ನಲ್ಲೂ ಇದೇ ನಿಯಮ ಅನ್ವಯವಾಗಬೇಕು ಅಂತ ಆಗ್ರಹ ಮಾಡಿದ್ರು. पंजाब के शिक्षा मंत्री इस्तीफा दो, पंजाब के शिक्षा मंत्री इस्तीफा दो. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಬೈಮ್ಸ್ ಕೂಡಲೇ ರಾಜೀನಾಮೆ ಕೊಡಬೇಕು, ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು, ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ನಡೆಸಿದ್ದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಹಾಗೂ ಪಂಜಾಬ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. आज ये मांग करता हूं कि हरजोत सिंह जो वहां के शिक्षा मंत्री है पंजाब के, उनके राज में जो बार बार पेपर लीक हो रहे हैं, अब वो क्या करेंगे? क्या अब वो इस्तीफा देंगे? उनको इस्तीफा देना चाहिए. हम उनके इस्तीफे की मांग करते हैं. ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಎಎಪಿ ಕಚೇರಿ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಬಿಗಿಗೊಳಿಸಲಾಗಿತ್ತು. ಆದರೆ ನೋಡ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ಕೈಗೊಂಡ್ರು. ಒಂದಷ್ಟು ಹೈಡ್ರಾಮವೇ ನಡೆಯಿತು. उन्होंने जिस प्रकार से काकरोच पार्टी जो उनकी ही पार्टी का बी विंग है, उनका आंदोलन किया, और आज जब हमारे धर्मेंद्र प्रधान इस्तीफा दे सकते हैं, हम कानून सख्त बना सकते हैं, तो ऐसा नहीं है कि पंजाब के मुख्यमंत्री को उनके शिक्षा मंत्री को बर्खास्त करना पड़ेगा, इस्तीफा देना पड़ेगा. ಎಎಪಿ ಕಚೇರಿ ಎದುರು ಬೆಂಗಾವಲಿಗೆ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಪೊಲೀಸ್ ಸಿಬ್ಬಂದಿಯನ್ನ ನುಗ್ಗಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದ್ರು. ಈ ವಿಚಾರದಲ್ಲಿ ಬಿಜೆಪಿ ಮತ್ತು ಎಎಪಿ ನಡುವಿನ ಆರೋಪ ಪ್ರತ್ಯಾರೋಪಗಳು ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.